ನಮಸ್ಕಾರ ಎಲ್ಲರಿಗೂ. ಸ್ಟ್ರೈಟ್ ಅವೇ ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ RCB ಈ ಸಲಿನೂ ಕಪ್ ಗೆಲ್ಲಕ್ಕಾಗಿಲ್ಲ. ಸೊ ವೇಟಿಂಗ್ ಫಾರ್ ದ ಕಪ್ ಈಸ್ ಕಂಟಿನ್ಯೂ ನೆಕ್ಸ್ಟ್ ಇಯರ್. ಮುಂದಿನ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಟಿಂಗಲ್ಲೇ ನಾವು ಮ್ಯಾಚ್ನ ಸೋತಿದ್ದು ಅಂತ ಕ್ಲಿಯರ್ಲಿ ಗೊತ್ತಾಗುತ್ತೆ. ಮೊದಲೇದು ಟಾಸ್ ಸೋತಿದ್ದೇ ಒಂದು ದೊಡ್ಡ ರೀಸನ್ ಆಗುತ್ತೆ ನಾವು ಸೋಲೋದಕ್ಕೆ. ಯಾಕಂದರೆ ಟಾಸ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಯಿತು. ನಿನ್ನೆ ಗೊತ್ತಾಗುತ್ತೆ ಚೇಸಿಂಗಿಗೆ ತುಂಬ ಈಸಿ ಆಗುತ್ತೆ ಅಂತ. ಅದೆಲ್ಲ ಇದ್ರೂ ಬ್ಯಾಟಿಂಗಲ್ಲಿ 20 ರನ್ಸ್ 25 ರನ್ಸ್ ಶಾರ್ಟ್ ಆಗೇ ಆಯಿತು. ಟಾಪಲ್ಲಿರೋರು ಕೊನೆವರೆಗೂ ನಿಂತ್ಕೊಂಡಿತ್ತು ಅಂದರೆ ಏನಾದರೂ ಒಂದು ಸ್ವಲ್ಪ ಚಾನ್ಸ್ ಇರೋದು. ಎಲ್ಲರಿಗೂ ಸ್ಟಾರ್ಟ್ ಸಿಕ್ತು, ಆದರೆ ಆ ಸ್ಟಾರ್ಟ್ನ ಯಾರು ಕನ್ವರ್ಟ್ ಮಾಡಲಿಲ್ಲ. ಅದೇ ಇವತ್ತು ನಿನ್ನೆ RCB ಬ್ಯಾಟಿಂಗಲ್ಲಿ ಫಾಲ್ಟ್ ಆಗಿದ್ದು. ಬೌಲಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಬೌಲರ್ಸ್ ಎಲ್ಲರೂ ಸಖತ್ತಾಗೆ ಮಾಡಿದ್ದಾರೆ ನಿನ್ನೆ. ಮೇ ಬಿ ಅಷ್ಟೇ ಸ್ವಲ್ಪ ಎಕ್ಸ್ಪೆನ್ಸ್ ಆಯಿತು ಅಂತ ಅನ್ನೋದೊಂದು ಬಿಟ್ಟರೆ ಅವರೆಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಬೌಲಿಂಗಲ್ಲಿ. RR ನಿನ್ನೆ ಈಸಿಯಾಗಿ ಚೇಸ್ ಮಾಡಿದ್ರು. ಅವರು ಎಲ್ಲೂ ಅರ್ಜೆನ್ಸಿ ತೋರಿಸಲಿಲ್ಲ, ಬೇಗ ಮುಗಿಸ್ಬೇಕಂತ. ಅವ್ರಿಗೆ ಟಾರ್ಗೆಟ್ ಗೊತ್ತಿದ್ದರಿಂದ ಅವರು ಕೊನೆವರೆಗೂ ತೊಗೊಂಡು ಹೋದರು. ನಮ್ಮವರು ಕೂಡ ಕೊನೆವರೆಗೂ ತೊಗೊಂಡು ಹೋದ್ರು, ಹೋರಾಟ ಕೊಟ್ಟರು. ನಮ್ಮ ಬೌಲರ್ಸ್ ಕೂಡ ಅವ್ರಿಗೂ ತೊಗೊಂಡೋಗಿದ್ದಾರೆ 170 ಟಾರ್ಗೆಟ್ನ. ಅಂದರೆ ಇದು ಭಾಳ ಒಂದು ದೊಡ್ಡ ಸಂಗತಿನೇ RCBಗೆ. ನಾವೇನಿದು ಫಸ್ಟ್ ಎಲಿಮಿನೇಟರ್ ಅಲ್ಲ, 6 ಎಲಿಮಿನೇಟರ್ ಆಡಿಬಿಟ್ಟಿದ್ವಿ ಈಗಾಗಲೇ. ಇದು 7ನೇ ಎಲಿಮಿನೇಟರ್ ಆಡ್ತಾ ಇದ್ದಿದ್ದು. 6 ಎಲಿಮಿನೇಟರಲ್ಲಿ ಗೆದ್ಕೊಂಬಂದು 7ನೇ ಎಲಿಮಿನೇಟರಲ್ಲಿ ಸೋತಿದ್ದೀವಿ ಅಷ್ಟೇ. 6 ಎಲಿಮಿನೇಟರಲ್ಲಿ ಎಲ್ಲರೂ ಒಂದು ಎಲಿಮಿನೇಟರ್ನಲ್ಲಿ ನಾವು ಸೋತಿದ್ರು ಮನೆಗೆ ಹೋಗ್ತಾಯಿದ್ವಿ. 6 ಮ್ಯಾಚ್ ಹಿಂದೆ ಹೋಗೋರು ಇವಾಗ ಹೋಗ್ತಾಯಿದ್ವಿ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೆ. ಬಟ್ ಖಂಡಿತವಾಗ್ಲೂ ಅಂತ ಬೇಜಾರು ಪಡ್ಕೊಳ್ಳೋಂಥ ವಿಷಯ ಏನೂ ಇಲ್ಲ. ನಾವು ಕಪ್ ಗೆದ್ದಿಲ್ಲ ಅಷ್ಟೇ ಈ ವರ್ಷವೂ. ಅದೇನು ನಮಗೆ ಹೊಸ್ತಲ್ಲ, 16 ವರ್ಷದಿಂದ ಕಾಯ್ತಾಯಿದ್ದೇವೆ. ಇದೊಂದು ವರ್ಷ ಹೊರಟೋಯ್ತು, ಮತ್ತು ಮುಂದಿನ ವರ್ಷ ನೋಡಿದ್ರಾಯ್ತು ಕಪ್ ಬಗ್ಗೆ. ಆದರೆ RCB ಯಾವ ಥರ ಕಮ್ ಬ್ಯಾಕ್ ಮಾಡಿತು ಅನ್ನೋದನ್ನು ನೋಡಿ ತುಂಬ ಒಳ್ಳೆ ಪಾಸಿಟಿವ್ ಇದೆ. ಯಂಗ್ಸ್ಟರ್ಸ್ಗೆ ಒಳ್ಳೆ ವೇದಿಕೆ ಆಯಿತು ಈ ಸಲ RCB ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬ್ಯಾಕ್ ಆಗಿದ್ದು RCB. ಎಂಥ ಸಿಚುವೇಶನ್ ಇತ್ತು ಅಂದರೆ RCB ಚಾನ್ಸೇ ಇಲ್ಲ, ಒಂದೇ 1% ಚಾನ್ಸ್ ಇರೋದು ಅಂತ ಇದ್ದಿದ್ದನ್ನು 100% ಚಾನ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕ್ವಾಲಿಫೈ ಆಗೋದು ಸಾಮಾನ್ಯ ವಿಷಯನೇ ಅಲ್ಲ. RCB ಇದ್ದಾಗ ಕಲಿಬೇಕಾಗಿದ್ದು ಒಂದು ಪಾಠ ಏನು ಅಂದರೆ ಇದೆ, 1% ನಮ್ಮ ಲೈಫಲ್ಲಿ ಬದುಕೋಕ್ಕೆ ಒಂದು ಚಾನ್ಸ್ ಇದೆ ಅಂದರೆ ಅದನ್ನು 100% ಕನ್ವರ್ಟ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದನ್ನು ನಾವು ಈ 100% ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ಆ ಮಿಕ್ಕಿದ್ದನ್ನು ದೇವರೇ ನೋಡ್ಕೊತಾನೆ. ಅದೇ RCB ಈಗ ಮಾಡಿದ್ದು. RCB ಅವ್ರ ಪ್ರಯತ್ನ ಅವ್ರು ಮಾಡಿದರು, ಆದರೆ ಅವ್ರು ಕ್ವಾಲಿಫೈ ಆಗೋದಕ್ಕೆ ದೇವ್ರ ಸಹಾಯ ಹೊಂದಿತ್ತು. ಆ ಲಕ್ ಫ್ಯಾಕ್ಟರ್ ಅನ್ನೋದು ಕೂಡ್ಕೊಂಬಂತು RCBಗೆ. RR ಅವ್ರು ನೋಡಿ ಲಾಸ್ಟ್ 4 ಮ್ಯಾಚ್ ಸೋತ್ಕೊಂಡು 5ನೇ ಮ್ಯಾಚು ಮಳೆಯಿಂದ ರದ್ದು ಮಾಡ್ಕೊಂಡು ಬಂದರು. ಈ ಮ್ಯಾಚ್ನ ಗೆದ್ಕೊಂಡ್ರು. RR ಚೆನ್ನೈಗೆ ಹೋಗ್ತಾರೆ, ನಮ್ಮ RCB ಅವರು ಮನೆಗೆ ಹೋಗ್ತಾರೆ. ಕ್ವಾಲಿಫೈಯರ್ 1ನಲ್ಲಿ KKR ಜೊತೆ ಸೋತ್ಕೊಂಬಂದಂಥ SRH ಅವರು RR ಜೊತೆ ಚೆನ್ನೈಯಲ್ಲಿ ಆಡ್ತಾರೆ ನಾಳೆ. ನನ್ನ ಪ್ರಕಾರ ನಾಳೆ ಮ್ಯಾಚಲ್ಲಿ RR ಸೋಲುತ್ತೆ ಅನಿಸುತ್ತೆ. RR SRH ಮ್ಯಾಚ್ ಹೊಡೆಯೋದು. ಸೊ SRH ಆ್ಯಂಡ್ KKR ಒನ್ಸ್ ಅಗೇನ್ ಫೈನಲ್ ಆಡ್ತಾರೆ. ಏನಾಗುತ್ತೆ